ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸರ್, ಈ ಮಧ್ಯೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಡೆಲ್ಲಿ ಅವರು ಒಂದು ಸಿಹಿ ಸುದ್ದಿ ತರ್ತಾರೆ ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾ ಇದೆ ಸರ್. ಬಜೆಟ್ ನಂತರದ ಕರೆಸಿದ್ದಾರೆ, ವರಿಷ್ಠರು ಡೆಲ್ಲಿಗೆ ಕರೆಸಿದ್ದಾರೆ, ಮಾತಾಡ್ತಾರೆ. ಅವ್ರಿಗೆ ಒಂದು ಸೂಕ್ತ ಸಮಯದಲ್ಲಿ, ಈ ಸಮಯದಲ್ಲಿ ಅವ್ರಿಗೊಂದು ಅವಕಾಶ ಕೊಡ್ತಾರೆ ಅಂತ ಶಿವಕುಮಾರ್ ಸಾಹೇಬ್ರಿಗೂ ಗೊತ್ತಿದೆ, ಅವ್ರಿಗೆ ನಾವು ಆಪ್ತರಾಗಿರೋದು ನಮಗೂ ಗೊತ್ತಿದೆ. ಒಂದು ಅವಕಾಶ ಕೊಡ್ತಾರೆ ಈ ಸಲ, ಅದಕ್ಕೋಸ್ಕರನೇ ಕರೆದಿದ್ದಾರೆ ಅಂತ ಈಗಾಗಲೇ ಸಾಕಷ್ಟು ಚರ್ಚೆಗಳಾಗಿದೆ ವರಿಷ್ಠರ ಜೊತೆಲಿ. ಸೊ ವರಿಷ್ಠರಿಗೂ ಅವ್ರ ಶ್ರಮ, ಬೆಲೆ, ಹೋರಾಟ ಎಲ್ಲರೂ ಕೂಡ ಅವ್ರಿಗೂ ಕೂಡ ಗೊತ್ತಿದೆ. ಸೊ ಅದರಲ್ಲಿ ಆಶ್ಚರ್ಯ ಏನಿಲ್ಲ. ಅವ್ರು ಬೆಳೆದಿರುವಂತ ಎತ್ತರ, ಅವರು ಕೊಟ್ಟಿರುವಂತ ಕೊಡುಗೆ ನಮ್ಮ ಪಕ್ಷಕ್ಕೆ, ಅದರಲ್ಲಿ ಅನುಮಾನ ಇಲ್ಲ, ಏನು ಇಲ್ಲ, ಕೊಡ್ತಾರೆ ಸರ್. ಅಂದ್ರೆ ಸರ್ಕಾರ ಬಂದ ನಂತರದಲ್ಲಿ ಸರ್ ಒಂದು ವಿಚಾರ ಚರ್ಚೆ ಆಗ್ತಿತ್ತು ಸರ್, 50-50 ಅಂದ್ರೆ 2.5 ವರ್ಷ ಸಿದ್ದರಾಮಯ್ಯ ಅವರು, 2.5 ವರ್ಷ ಡಿ ಕೆ ಶಿವಕುಮಾರ್ ಅಂತ. ಅದನ್ನ ಈಗ ಸ್ಪಷ್ಟಪಡಿಸಿದ್ದಾರೆ ಸರ್. ನಾವು ಕದ್ದು ಮುಚ್ಚಿ ಮಾತಾಡ್ಕೊಂಡಿಲ್ಲ ಅನ್ನೋದನ್ನು ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ ಸರ್. ಅದನ್ನೇ ಸ್ಪಷ್ಟವಾಗಿ ಹೇಳಿದಾರಲ್ಲ, ಮಾತಾಗಿದೆ, ಮಾತಿನ ಪ್ರಕಾರವಾಗಿ ಎಲ್ಲರೂ ಕೂಡ ನಾವು ನಡ್ಕೊಳ್ಬೇಕು, ಸಮಬಾಳು ಸಮಪಾಲು ಅಂತೇಳಿ, ಸಾಮಾಜಿಕ ನ್ಯಾಯ ಎಲ್ರಿಗೂ ಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳಿಗೆ ಆಗಲಿ 7 ವರ್ಷ ಮುಖ್ಯಮಂತ್ರಿ ಆಗಿದ್ದಾರೆ, ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ, ಎಲ್ಲರ ಪರವಾಗಿ ಕಾಳಜಿ ಇಟ್ಟಿದ್ದಾರೆ, ಎಲ್ಲ ವರ್ಗ ಜನರಲ್ಲಿ ಅವ್ರ ಗೌರವ ಇದೆ. ಅದ್ರಲ್ಲಿ 2 ಮಾತಿಲ್ವಲ್ಲ. ಸೊ ಡಿ ಕೆ ಶಿವಕುಮಾರ್ ಅವರು ಈ ಅವಧಿನಲ್ಲಿ ಒಂದು ಅವಕಾಶ ಕೊಡಬೇಕು, 2.5 ವರ್ಷ ಅವರು ಕೂಡ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನೋದೇ ನಮ್ಮ ಅಭಿಲಾಷೆ. ಒಟ್ಟು ಮಾತನ್ನ ಉಳಿಸ್ಕೊಂತಾರೆ ಅನ್ನೋದು ಸರ್. ಡಿ ಕೆ ಸುರೇಶ್ ಅವರು ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಉಳಿಸ್ಕೊಳ್ತಾರೆ, ನಮಗೂ ಇದೆ. ನಮ್ಮ ಮುಖ್ಯಮಂತ್ರಿಯವರು ಯಾವತ್ತೂ ಕೂಡ ಮಾತಿಗೆ ತಪ್ಪಲ್ರು, ಕೊಟ್ಟ ಮಾತಂಗೆ ನಡ್ಕೊಳ್ತಾರೆ. ಈಗಾಗಲೇ ಅವ್ರು ಸಾಕಷ್ಟು ಎಲ್ಲಾ ರೀತಿಯಲ್ಲೂ ಕೂಡ ಕೊಟ್ಟಂತ ಮಾತಲ್ಲಿ ನಡ್ಕೊಂಡಿದ್ದಾರೆ. ಪಕ್ಷದಲ್ಲಿ ನಿಷ್ಠೆ, ಪ್ರಾಮಾಣಿಕತೆಯಲ್ಲಿ 2 ಮಾತಿಲ್ಲ. ಆ ನಡೆನಲ್ಲೂ ಕೂಡ ಅವ್ರೆಲ್ಲೂ ಕೂಡ ಎಡವಿಲ್ಲ, ಕೆಲಸ ಮಾಡ್ತಾ ಇದ್ದಾರೆ, ಮಾತು ಕೊಟ್ಟಿದ್ದಾರೆ. ಆ ಮಾತಿಗೆ ಅವ್ರು ಬದ್ಧವಾಗಿರ್ತಾರೆ ಅಂತ ನಾವೆಲ್ಲರೂ ಕೂಡ ಅನ್ಕೊಂಡಿದ್ದೀವಿ.